ಮಾಡಿಸೋನು ಮಾಡೋದು ಜನ ಸಿದ್ದರಾಮಯ್ಯ ಹೇಳಿದ್ದಾರೆ, ಸುಳ್ಳು ಸುದ್ದಿ ಹಬ್ಬದಂಗೆ ಮಾಡೋಣ ಅಂತ ಹೇಳಿದಾರೆ. ಆದರೆ ನಿಲ್ಲಿಸೋರು ಯಾರು ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಅದ. ಪೊಲೀಸರು ಸಹಿತ ತಣ್ಣಿವನ ಕೆಲಸ ಆದರೂ ಪೊಲೀಸರಿಗೆ ಫುಲ್ ಪವರ್ ಕೊಟ್ಟ, ನೀವು ಅವ್ರಿಗೆ ನೀವು ನೋಡ್ರಪ್ಪ ಹುಡುಗರು ಇಂಥವ್ರು ಯಾರಿದ್ದಾರೆ ನೀವು ಕೊಟ್ಟರೆ ಅವರು ಸಹ ಒಬ್ಬ ಪೊಲೀಸರು ಸಹಿತ ತಮ್ಮ ಒಂದು ಏನೋ ಹೊರಟುತನದ ಭಾಷೆ ಇರ್ತದಲ್ಲ ಅದನ್ನು ಬಳಸಲಾರದ ಸತ್ಯಗಳನ್ನು ಹುಡುಕುವಂಥ ಕೆಲಸ ಮಾಡಿದರೆ ನಿಶ್ಚಿತವಾಗಿ ಕಡಿಮೆ ಬಿಡ್ಬೋದು, ಇಲ್ಲ ಅಂತಲ್ಲ. ಮತ್ತು ನಿಜವಾಗಿ ಪೊಲೀಸರಿಗೆ ಗೊತ್ತಿರ್ತದೆ ಪ್ರತಿಯೊಂದು ಠಾಣೆ ಸುತ್ತಮುತ್ತ ಇರುವಂಥ ಯಾರು ರೌಡಿಗಳು, ಯಾರು ಒಳ್ಳೆಯವರು, ಯಾರೇನು ಎಂತು ಅವ್ರ ವಿಚಾರದಲ್ಲಿ ಎಲ್ಲ ಗೊತ್ತಿರ್ತದೆ ಅವ್ರಿಗೆ. ಮತ್ತು ಆ ಊರಿನ ಶ್ರೀಮಂತರು, ಬಡ್ಡಿ ಆಡೋರು ಎಲ್ಲ ಗೊತ್ತಿರ್ತವೆ ಅವ್ರಿಗೆ, ಇದಿಲ್ಲ ಅಂತಲ್ಲ. ಆದರೆ ಅವರು ಸಹಿತ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಒಂದರೆ ಹೋಗ್ತಾ ಇರ್ತಾರೆ ಭಾಳಷ್ಟು. ಹೀಗಾಗಿ ಭಾಳಷ್ಟು ಪ್ರಕರಣ ಮುಚ್ಚಿ ಹೋಗೋದು ಸಾಧ್ಯ ಹೆಚ್ಚಾಗ್ಯಾವ. ಅದೇನೋ ಆಗಲಿ 250 ಪ್ರಕರಣ ಆಗಿದ್ದಾವೆ, ಅದ್ರಾಗ 75 ಕೇಸ್ಗಳು ಇನ್ನೂ ಕೋರ್ಟ್ನಾಗಿದ್ದಾವೆ, ಒಂದು 6 ಮಂದಿ ಶಿಕ್ಷೆ ಆಗಿದೆ ಪ್ರಕರಣಗಳಲ್ಲೇ. ಒಟ್ಟಾರೆಯಾಗಿ ಸುಳ್ಳು ಹಬ್ಬಿಸೋರು ಕಂಟ್ರೋಲ್ ಮಾಡ್ಬೇಕಾಗಿತ್ತಪ್ಪ ಅಂತಂದ್ರೆ ಮೊದಲು ನಾವು ಸತ್ಯದ ಪರ ನಿಲ್ಲುವಂಥ ಪ್ರತಿಯೊಬ್ಬರು ಪ್ರಯತ್ನ ಮಾಡಬೇಕು. ಪೊಲೀಸರಿಗಂತೆ ಫ್ರೀ ಹ್ಯಾಂಡು ಕೊಡಬೇಕು, ಜೊತೆಗೆ ಅವರು ಮಾನವೀಯವಾಗಿ ವರ್ತಿಸುವುದನ್ನು ಕಲಿಬೇಕು ಅಂತ ಈ ಸಂದರ್ಭದಲ್ಲಿ ಅಂತ. ಇನ್ನೂ ಭಾಳಷ್ಟು ಅದ, ಕೆಲವು ಒಳ್ಳೆ ಪೊಲೀಸರು ಇದ್ದಾರೆ, ಹಾಗಂತ ಎಲ್ಲ ಪೊಲೀಸರು ಅದ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಪ್ರಮಾಣ ಭಾಳ ಕಡಿಮೆ. ಯಾಕಂದ್ರೆ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಎಂಥವ್ರು ಹೋದರೂ ಸ್ವಲ್ಪ ಏನೋ ಡ್ರೆಸ್ ನೋಡ್ತಾರೆ, ಸ್ವಲ್ಪ ಗಂಭೀರ ಇದ್ದ ಏನೋ ಇದ್ದ ಏನು ಕೂಡಿರ್ತಾರೆ, ಇಲ್ಲಾಂದ್ರೆ ಏನೋ ಮಗಣ. ಸೊ ಈ ಭಾಷೆ ಅಂತ ಹೋಗ್ತದೆ ಗೊತ್ತಿಲ್ಲ. ಯಾಕಂದರೆ ಬಂದವು ಯಾವುದೇ ವ್ಯಕ್ತಿ ಇದ್ದರೂ ಆ ವ್ಯಕ್ತಿಗೆ ನಾವು ಗೌರವ ಕೊಡುವಂಥದ್ದು ಅನಿವಾರ್ಯ ಅದ. ಬಟ್ ಪೊಲೀಸ್ ಭಾಷೆ ಮಾತ್ರ ಡಿಫ್ರೆಂಟ್ ಅದ ಅನ್ನೋದು ಸಿದ್ದರಾಮಯ್ಯರಿಗೂ ಗೊತ್ತಿದ್ದು. ಆ ದಿಶೆಯಲ್ಲೇ ಇನ್ನಷ್ಟು ಪೊಲೀಸರಿಗೆ ಒಂದು ಸುಸಂಸ್ಕೃತವಾದಂಥ ಸಭ್ಯವಾದಂಥ ಭಾಷೆಯನ್ನು ಬಳಸೋದು, ತಪ್ಪಿತಸ್ಥರನ್ನು ಹಿಡಿಯುವಂಥ ಕಲೆಯಲ್ಲಿ ನಿಪುಣರನ್ನಾಗಿ ಮಾಡೋದು ಭಾಳಷ್ಟು ಕೆಲಸಗಳಿದೆ. ಅವ್ರು ಮಾಡಲಿಕ್ಕೆ ಸಾಧ್ಯದ. ಆ ಯೋಗ್ಯತೆ ನಮ್ಮ ಪೊಲೀಸರಲ್ಲದ. ಆದರೆ ಬಳಸಬೇಕು ಅನ್ನೋ ಮನಸ್ಸು ಮಾತ್ರ ಅವ್ರಲ್ಲಿ ಇಲ್ಲೇನೋ ಅಂತ ಅನ್ನಿಸ್ತದೆ. ಏನೋ ಆಗಲಿ ಈ ಸುಳ್ಳು ಸುದ್ದಿ ಹಬ್ಬಿಸೋರು ಮಾತ್ರ ಕಂಟ್ರೋಲ್ ಮಾಡಲೇಬೇಕು ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸಿ ಹೋಗ್ಬೇಡ್ರಿ. 60 ನ್ಯೂಸ್ ಅರ್ಥ ಸಹಿತ ತರಬೇದು ಸತ್ಯದ ಕೈಗಿರಲಿ ವಂದನೆಗಳು.